ಇದು ಹುಡುಗಿಲ್ಲ ನಾನು ಹುಡುಗ್ರಿ ಇಲ್ಲೇ ಇಲ್ಲ ಹೊರಗಿರ್ಬೇಕಪ್ಪ. ಏನ್ ಫೋನ್ ಗಿನ್ ಬಂದತೆ ಯಾವ್ದಾರ ಮಾತಾಡಿ ಆಡಕತ್ತಾನೆ ಏನು? ಬೆಳಗಿಂದ ಚಂತೆನ ಅದೊಂದು ಐತಲ್ಲ ಅದು ಟಿವಿ ಗತೆ ಅದನ್ನ ಕಣ್ಣಾಗ ಇಟ್ಕೊಂಡು ಕೂತಿರ್ತಾನ ಮುಂದೆ. ಅದಾದ್ಮೇಲೆ ಈ ಫೋನು ಇವ ಮೆಸೇಜ್ ಮಾಡ್ಕೊತ ಕೂತ್ ಬಿಡ್ತಾನ. ಟಿವಿ ಅಲ್ಲದ ಲ್ಯಾಪ್ಟಾಪ್ ಎಂತದ ಒನ್ ಟಪ್ ಅದ ಬಿಡ್ರಿ. ಈಗ ಅಲ್ರಿ ಆ ಹುಡುಗ ಒಂದ್ ಕನೆ ನೋಡೋದ್ರ ಬಗ್ಗೆ ಏನ್ ವಿಚಾರ ಮಾಡಿದ್ರಿ? ಯಾವ ಬಾಯಿಲೆ ಮಾತಾಡ್ತೀವೋ ಮಾರಾಯ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ ಎಷ್ಟದ ಕನ್ನೆ ನೋಡೋದು ನೋಡಿ ನನಗ ನಾಚಿಕ್ ಬಂದ್ ಹೋಗಿತ್ತಪ್ಪ. ಯಾವಾಗ ನೋಡಿ ಕನ್ನೆ ನೋಡಕೊಂಟೇವ ಅಂದ್ರ ನನ್ ಸರಿಕರೆಲ್ಲ ಆಡ್ಕೊಂಡ್ ನಗಾಕತ್ತಾರ. ಅಲ್ಲೋ ನಿನ್ನ ಮಗನ್ ಕನ್ನೆ ನೋಡಕತ್ತ ಗುಟ್ಲೆ ನನ್ನ ಮಗಂದು ನೋಡಾಕತ್ತವ್ರು. ಮತ್ ಮಕ್ಳಾದು ತಿರುಗಿ ನಮ್ಮ ಮಕ್ಕಳಿಗೆ ನನ್ನ ಮಗಗ ಇನ್ನ ನೀನ್ ಕನ್ನೆ ನೋಡೋದ್ರಾಗದಿಯಲ್ಲಿ ಅದೇಂತ ಕನ್ನೆ ಹುಡ್ಕಾಕತ್ತಿ ಹಂಗಾರ ಅಂತೇಳಿ ಅಸಹ್ಯ ಮಾಡ್ನಾಕಾರ ಗೊತ್ತನು? ಆಸೆ ಮಾಡೋರು ಏನ್ರಿ ಮಾಡ್ತಾರ? ನಮ್ ಬಾಳೆ ನಮಗ್ ಗೊತ್ತು, ಅವ್ರಿಗೇನ್ ಗೊತ್ತು? ಅಲ್ಲ ಈಗ ಏನಾತೀಗ? ಅದ್ ಯಾವ್ದ ನಿಮ್ಮ ಯಾವ್ದಪ್ಪ ಅದು ನಿಮ್ ಗೆಳೆಯನ್ ಮಗಳದಾಳ ಅಂದಿದ್ರಲ್ಲ, ಏನಾತೀಗ ಅದ? ಗೆಳೆಯನ್ ಮಗಳದಾಳ ಅಂದಿದ್ದೆ. ಏನಾತಂದ್ರೆ ಏನ್ ಹೇಳ್ಬೇಕು? ನಮ್ದೇ ನಮಗ್ ಸಾಕಾಗೈತಿಲ್ಲ. ಅಲ್ಲಿ ಮರೆಯ ಆ ಹುಡುಗಿದ್ ಯಾರನ್ನ ಲವ್ ಮಾಡಕತ್ತಿತ್ತಂತ ಮದ್ವಿ ಮಾಡ್ಕೊಂತೀನಿ ಅಂದ್ಲಂತ ಅಷ್ಟೇ. ಮತ್ತೆ ನಾ ಏನ್ ಕೇಳಕ್ ಹೋಗ್ಲಿಲ್ಲ. ನಾ ಇನ್ನು ಪುಣ್ಯಕ್ ನನ್ನ ಮಗ್ ಕನ್ಯೆ ಅಂತ ಕೇಳೋಕಿಂತ ಮುಂಚೆ ಹೇಳ್ಬಿಟ್ಟ ಅವ. ಕೇಳಿಂದ ಹೇಳಿದ್ರೆ ಮತ್ತೊಂದ್ ಸ್ವಲ್ಪ ನನಗೂ ಮುಜುಗರ ಆಕಿತ್ತು. ಏನೇ ಲವ್ ಮಾಡಿತ್ತಂತ? ಏ ಸಿಹಿ. ನೀವು ಮೊದಲ ಕುಂತ ಮಾತಾಡ್ರಿ. ಯಾಕ? ಯಾಕಂದ್ರೆ ನಿಂತ ಮಾತಾಡ್ತೀರಿ ಕಾಲ್ ನೋವು ಬರ್ತೈತಿ, ಜಂಡ ಬಾಂಬ್ ತಿಕ್ಕತ್ತೀರಿ. ಸುಳ್ಳ ಜಂಡ ಬಾಂಬ್ ವೇಸ್ಟ್. ಅದಕ್ಕ ಕುಂತ ಮಾತಾಡ್ಬಿಡ್ರಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ. ದುಡಿಯವ ನಾನು ಮುಕ್ಕಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತಾನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ್. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಇಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ನೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ. ಕನ್ನೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು. ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಹತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಿಡಗಳ ಮದ್ವಿ ಮಾಡಿಬಿಟ್ರ ಒಂದಿಟ್ ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು. ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದ್ ಮಾಡ್ತೀರಿ ಮಾಡ್ರಿ, ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ, ಹೇಳ ಏನಾತ? ಅದು ಅವ್ವ ನಾನು ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡತ್ತೀನಿ ರೀ. ಆಕಿನ್ನೇ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡೀನಿ. ನನಗೂ ಆಕೆ ಯಾಕೋ ಭಾಳ ಇಷ್ಟ ಆಗ್ಬಿಟ್ಟಾಳ. ಇಷ್ಟು ಹುಡುಗಿಯರ ನೋಡಿದ್ದೆಪ್ಪ, ಆದರೆ ಯಾವ ಹುಡುಗಿನೂ ಮದ್ವೆ ಆದರೆ ಈಕಿನ್ನೇ ಆಗ್ಬೇಕು ಅಂತ ಏನು ಅನಿಸಿದ್ದಿಲ್ಲ. ಅದಕ್ಕೆ ನೀ ಈಗ ಹ್ಞೂ ಅಂದೆ ಅಂದ್ರೆ ಬೇಕಾದ್ರೆ ನಾನು ಆಕೆ ಯಾರು ಅಂತ ಹೇಳ್ತೀನಿ, ನೀನು ಮದುವೆ ಮಾಡಿಸೋ ವ್ಯವಸ್ಥೆ ಮಾಡ್ಬೇಕು. ಆತಪ್ಪ, ನೀ ಯಾರನ್ನ ಇಷ್ಟಪಟ್ಟಿ ಹೇಳ, ಅದಕ್ಕೇನಾಗೋದೈತಿ? ಅದು ನಾನು ಅವ ಗಿರ್ಜಕ್ಕಂಟಿ ಮಗಳದಾಳಲ್ಲ, ಅವಳು ಆಕಿನ ಭಾಳ ಇಷ್ಟಪಟ್ಟೀನಿ. ನೀವು ಹ್ಞೂ ಅನ್ನೋದಾದ್ರೆ ಆಕಿನ್ನೇ ಮಾಡ್ಕೋಬೇಕಂತ. ಅಪ್ಪ ನನಗೆ ಆಕೆ ಅಂದ್ರೆ ಭಾಳ ಇಷ್ಟ. ನೀವು ಒಂದು ಮಾತು ಹೋಗಿ ಕೇಳ್ರಿಪ್ಪ, ನಮಗಂದ್ರೆ ಕೊಡ್ತಾರ? ಕೊಡ್ಲಾರ್ದಿನ ಏನ್ ಮಾಡ್ತಾರ? ನಾವೇನ ನಮ್ಮ ಸ್ಟೇಟಸ್ ಏನು ಅಲ್ಲಲ್ಲ, ಇಂಜಿನಿಯರ್ ಅದಿ, ಮುಕ್ಕಳರೆ ಪಗಾರ ತಗೋತಿ, ಇಷ್ಟ ಆಸ್ತಿ ಐತಿ, ಅಡು ಐತಿ, ಮನ್ಯಾಗ ಒಬ್ಬನ ಮಗ. ಕೊಡ್ಲಾರ್ದಿನ ಏನ್ ಮಾಡ್ತಾರಪ್ಪ? ಕೊಡ್ತಾರ. ಅವ್ರು ನಮಗೆ ಏನ್ ಕೊಡ್ತಾರ ಅದನ್ನ ಹೇಳ. ಕನ್ನೆ ಕೊಡೋದಷ್ಟೇ, ಬೇರೆ ಏನು ಕೊಡೋದ್ ಬೇಡ. ಲೇ ಆಕಿ ನಿನ್ ಗೆಳತಿ ಗಿರ್ಜಕ್ಕ, ಆಕಿ ಮಗಳನ್ನ ನಿನ್ನ ಮಗ ತಗೊಳಕ ವರದಕ್ಷಿಣೆ ಕೇತಿಯಲ್ಲೇ? ಏ ಸುಮ್ಮನೆ ವರದಕ್ಷಿಣೆ ಪ್ರಶ್ನೆ ಅಲ್ರಿ. ಇಲ್ಲಿ ಸಾಯ ಮಠ ಕೂಳಕಲ್ಲನು, ಬಂಗಾರ ಬೆಳ್ಳಿ ಮಾಡಿಸ್ಕೊಂತಾಳ. ಇಲ್ಲ ನಾಳೆ ಮದುವೆಗೆ ಬಂದಿಂದ ಗಂಡನ ಕಡೆ, ಅದೆಲ್ಲ ಬೇಡನು. ಸುಮ್ಮನೆ ಏಟ್ರಾಟ ವರದಕ್ಷಿಣೆ ತಗೊಳ್ಳೋಣ ಮತ್ತೆ. ಅಲ್ಲ ಅದು ಅಲ್ದೆ ಅವ್ರ ಮಂತೆ ಅಂದ್ ಹುಡುಗಿ ನಮ್ಮನಿಗೆ ಸಟ್ ಆಗಲ್ಲ ಅನಿಸ್ತೈತಿ. ಆ
ಹುಡುಗಿನೂ ಓದ್ಬೇಕಂತೈತಿ, ಅಡಿಗೆ ಪಡಿಗೆ ಬರ್ತೈತೋ ಬರಲ್ಲೋ ಯಾರಿಗ್ ಗೊತ್ತ್ರಿ. ಅದು ಅಲ್ಲದೆ ಆಕಿನ ಯಾಕೆ ತಗೊಳದಪ್ಪ ಅಂತೆ ನಾನು. ಇನ್ನೂ ಏನು ಹೇಳ ನಿಮ್ಗೆ? ಏನ ನೋಡಾಕಷ್ಟು ಚಂದ ಐತಿ ಹುಡುಗಿ. ನಾನು ಒಂದ್ಸಲ ಅನ್ಕೊಂಡಿದ್ದೆ, ಅದ್ರ ಬಾಯ್ ಬಿಟ್ಟು ಕೇಳಿದ್ದಿಲ್ಲ. ಇವ ಕೇಳಾಕತ್ತಾನ. ಸುಮ್ಮನೆ ನನ್ನ ಮಾತು ಕೇಳು, ಅಲ್ಲೇ ಇಲ್ಲೇ ಹುಡ್ಕಾಕ ಹೋಗಾಕ ಹೋಗ್ಬೇಡ. ಆ ಹುಡುಗಿ ಬೇಕಾದಂಗ ಐತಿ, ಹೋಗಿ ಒಂದ್ ಮಾತು ಕೇಳು. ಆ ನಾ ಕೇಳ್ಬೇಕಾ? ಕೇಳ್ತೇನೆ ಆಯ್ತು ತೋರಿ, ಕೇಳಿ ನೋಡ್ತೇನೆ. ಅಲ್ಲ ಬಡಗೆ ಬೇರೆ ಯಾರು ಹುಡುಗಿಯಾರು ಸಿಕ್ಕಿರಕ್ಕಿಲ್ಲನ? ಹೋಗಿ ಹೋಗಿ ಗಿರ್ಜಿ ಮಗಳನ್ನ ಲವ್ ಮಾಡ್ಯಾನ. ಆಕಿ ಗೆಳತಿ ಕಾಳ್ರಿ, ಡಿಮ್ಯಾಂಡ್ ಮಾಡಿ ವರದಕ್ಷಿಣೆ ಇಸ್ಕೊಳಕತ್ತೇನ? ಅದ ಹೊರಗೆ ಎಲ್ಲಾರ ಬೇರೆ ಲವ್ ಗಿವ್ ಮಾಡಿದ್ರೆ ಕೇಳಿದ್ರೆ ಮದುವೆ ಮಾಡಿದ್ರೆ ಏನ್ ಬೇಕಂದಷ್ಟೇ ಕೇಳಿಸ್ಕೊಳಕ್ ಬರ್ತಿತ್ತು. ಈಗ ನೋಡು ಗಿರ್ಜಿ ಕಡೆ ಏನಂತ ಕೇಳ್ತಿ? ಬಾಯಿಗೆ ಬಂದಂಗ ಬೈತಾಳ. ದೇವ ನಮಗೆ ಏನ್ ಕಡಿಮೆ ಮಾಡ್ಯಾನ್ಲೆ? ಅವ್ರ ಕಡೆ ನೀ ಅದನ್ನ ಕೇಳ್ಬೇಕು ಇದನ್ನ ಕೇಳ್ಬೇಕು ಅನ್ನಕ ಹೌದಿಲ್ಲ? ನಮಗೇ ಐತಿ ಬೇಕಾದಷ್ಟು. ಸುಮ್ನಿರಿದ ಅತಿ ಆಸೆ ಬಿಡು. ಇದನ್ನೆಲ್ಲ ಏನಾಗುದಿಲ್ಲ. ದೇವ್ರು ಕೊಟ್ಟಷ್ಟಕ್ಕೆ ಖುಷಿ ಪಡ್ಬೇಕು. ಆ ಹುಡ್ಗಿನ್ ಕೇಳು, ಕೊಟ್ರೆ ಯಾಕೆ ಮಾಡ್ಕೋಬಾರ್ದು? ಆಯ್ತು ಕೇಳ್ತೇನೆ. ಈಗ ಮೊದ್ಲು ಅಡಿಗೆ ಮಾಡೀನಿ, ಊಟ ಮಾಡ್ಬರ್ರಿ. ಮತ್ತದ ಆರ್ತಂದ್ರ ಹಿಂದಾಗಡೆ ಮತ್ ಬಿಸಿ ಮಾಡಂತೀರಿ, ಗ್ಯಾಸ್ ಬೇರೆ ವೇಸ್ಟ್ ಅದಕ್ಕೆ. ಅದು ಯಾ ನಮ್ನಿ ಜಿಪುಣ್ತನ ಮಾಡ್ತಿಲಿ? ಜಿಪುಣ್ತನ ಮಾಡೋದ್ ಬಿಡು, ಸೊಸಿ ಬರು ಹೊತ್ತಾತು. ಸೊಸಿ ಬಂದ್ರೆ ನಾನು ಯಾಕ್ರಿ ಜಿಪುಣ್ತನ ಮಾಡ್ಬಾರ್ದೆ? ಜಿಪುಣ್ತನ ಮಾಡಿದಕ್ಕೆ ಇಷ್ಟ ಆಸ್ತಿ ಮಾಡ್ಕೊಂಡೇವಿ, ತಾಣಗಿರ್ರಿ. ಸೊಸಿಗೂ ಇದಕ್ಕೆ ಏನ್ ಸಂಬಂಧ? ಉಳಿಸಿ ಗಳಿಸಿ ಎಲ್ಲ ನಾಳೆ ನನ್ನ ಹೆಣ ನಾ ಏನ್ ಗುಡ್ಯಾಗ ಮುಚ್ಕೊಂಡ ಹೋಗ್ತೀನಿ, ಇದ್ದರಿಗೆ ಎಲ್ಲ ಕೊಟ್ಟೋಗೋದು. ದೌಡ್ ಬರ್ರಿ. ನಡಿಪ ನಡಿ, ಮತ್ತೆ ಹೊಯ್ಕೋತಾಳಕ್ಕೆ. ಯಪ್ಪ ಅವು ಮತ್ತೊಂದು ಏನಾರ ಮಾಡಿ ಕುಲಿಗೆಡಿಸ್ತಾಳಪ್ಪ. ನೀನ ಒಟ್ಟು ಮಾತಾಡ್ಬೇಕಿದ್ರಾಗ. ಆಯ್ತಾಯ್ತು, ತಲೆ ಕೆಡಿಸ್ಕೊಬೇಡ. ಅಂತೂ ನಾನು ಇಷ್ಟಪಟ್ಟು ಹುಡುಗಿನ ನಂಗೆ ಹೆಂಡತಿಯಾಗಿ ಬರಾಕತ್ಲ. ಏನ ಶಾಂತಕ್ಕ, ಬೆಳಿಗ್ಗೆ ನನಗೆ ಬರಕ್ ಹೇಳಿದಿ? ಹೇಳಿದೆ, ಕುಂದ್ರ. ಅಯ್ಯೋ ಪುಣ್ಯಾತ್ಗಿತಿ, ಹಿಂದ್ ಬಿದ್ದಿಗಿದೀಯ? ಗಟ್ಟಿ ಕುಂದ್ರತೇಂತವ. ನನ್ನೇ ನಿನ್ನಂಗೆ ಅಳಿಗುಂಡಿ ಮಾಡ್ಯಾನ ಉಳ್ಳಾಡಿ ಬೀಳಾಕ. ಹೇಳ ಏನಾತ? ಏನ್ರ ಅರ್ಜೆಂಟ್ ಇತ್ತನ ಶಾಂತಕ್ಕ? ಏನಾರ ತಿನ್ನಾಕ ಮಾಡಿದ್ದೇನು ಮತ್ತೆ? ಬರೇ ತಿನ್ನದಂದ ಎಸನ. ಈರಮ್ಮ ಪಾರಕ್ ಬಂದಾಳ, ಒಂದು ಚಾ ತೊಂಬರ್ವಾ? ಹ್ಞೂ ರೀ ಕೊಡ್ತೀನಿ. ಏನ್ ಹೇಳ ಶಾಂತಕ್ಕ? ಏನಿಲ್ಲ, ನಿನ್ ಮಗ್ಗ ಕನ್ಯೆ ಅಂದಿದ್ದಲ್ಲ, ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಒಂದ. ಅಯ್ಯೋ ಬಾಜು ಊರಿನಾಗ ಗೌಡ್ರ ಮಗಳು ಏನ್ ಅದಾಳ ಗೊತ್ತನ? ಮಸ್ತ್ ಅದಾಳ. ನಮ್ಮ ಮನೆಯವ್ರು ಅದಾರಲ್ಲ, ಅವ್ರ ಹಳೆ ದೋಸ್ತ್ ಅಂತವ. ಹುಡುಗಿ ಮಾತ್ರ ಕೈ ತೊಳೆದ್ ನೋಡ್ಬೇಕು, ಅಷ್ಟು ಚಲೋ ಅದಾಳಂತ. ನೀವು ಅಂದ್ರೆ ನೋಡಕ್ ಹೋಗೋಣ ಹೆಂಗ? ಆದ್ರೆ ಆರ್ಸಂಗಿಲ್ಲ ನೋಡಿ ಈ ಸಲ ಮಾತ್ರ. ಹುಡುಗಿ ಚಲೋ ಐತಂತ ಸುಮ್ಮನೆ ಮಾಡ್ಕೋಬೇಕು. ಅಯ್ಯೋ ಶಾಂತಕ್ಕ, ನೀ ಸುಮ್ಮ ಮಾಡ್ಕೊಳಕ್ ಹೊಂಟಿ. ಅಯ್ಯ ಬಾಳೆ ಬೆಂಗಡಿ ಎದ್ದತೆ ಇವ ನಮ್ಮ ಮನ್ಯಾಗ. ಯಾಕ? ಅಯ್ಯೋ ನನ್ನ ಮಗ ಲವ್ ಮಾಡ್ಯಾನ. ಲವ್ ಮಾಡಿ ನಿಂತಾನ. ಲವ್ ಮಾಡ್ಯಾನ? ಯಾರನ್ನ? ಯಾರು ನೀನು? ನಿನ್ನ ಹತ್ರ ಹೇಳಿದ್ರೆ ಏನು ಅನ್ಕೋತೀಯ ಏನವ ನೀನು? ಇಲ್ಲ ಹೇಳಿ, ಯಾಕೇನತ್ತ? ಗಿರ್ಜಿ ಮಗಳನ್ನ. ಆ ಹುಡುಗಿನ ಲವ್ ಮಾಡ್ಯಾನಂತ. ಮಾಡ್ಕೊಂಡ್ರೆ ಅಕ್ಕಿನ ಅಂತ ನಿಂತಾನ. ಏನು ಮಾಡ್ಬೇಕೀಗ? ಅಯ್ಯೋ ಏನ್ಲೇ ಇದು? ಗಿರ್ಜಿ ಮಗಳನ್ನ? ಅಲ್ಲ ನಿನ್ನ ಮಗ ಯಾವಾಗ ಅಕ್ಕಿನ ನೋಡಿದ? ಯಾವಾಗ ಇವ್ರು ಮಾತಾಡ್ಕೊಂಡ್ರು? ಯುವ ದೇವ್ರೆ, ನೀ ಹಿಂಗಂತಿ ಶಾಂತಕ್ಕ, ಯಾವಾಗ ಮಾತಾಡ್ಕೊಂಡ್ರ ಅಂತೇಳಿ. ಅಲ್ಲ ನನ್ನ ಮಗ ಒಂದೇ ಸಲನೇ 2 ಸಲ ಬಂದವ ಅವ್ರ ಮನೆ ಕಡೆ. ಅದೇನು ನೋಡಿ ಇಷ್ಟಪಟ್ಟಾನ, ಏನು ಆಕಿನೇ ಬೇಕಂತ ನಿಂತಾನೆ. ಹೌದಾ? ಆತಲ್ಲ ಬಿಡು, ಹೋಲಿ, ಹುಡುಗಿನ ಬೇಕಾದಂಗೆ ಐತಿ, ಮಾಡ್ಕೊಂಬಿಡಲ್ಲ ಸುಮ್ಮನೆ. ಮಾಡ್ಕೊಂಬಿಡು. ಅಲ್ಲ ಶಾಂತಕ್ಕ, ಹೊರಗೆ ಬೇರೆ ಆದ್ರೆ ಈಡಾಗ ವರದಕ್ಷಿಣೆ ಕೇಳ್ಬೋದಿತ್ತವ. ಈ ಮನೆಯವ್ರ ಕಡೆ ಇದು ಈ ಗೆಳತಿ ಕಡೆ ಹೆಂಗೆ ಕೇಳ್ತೀನಿ ವರದಕ್ಷಿಣೆ? ಹೇಳಿ ನೋಡೋಣ. ವರದಕ್ಷಿಣೆ ಇಲ್ಲದೆ ಹೆಂಗಕ್ಕಿಂತ ಮನೆಯಾಗ ಇಟ್ಕೊಳಕತ್ತಿ? ಸಾಯ ಮಠ ಕೂಳಕಲ್ಲ ನಾವು. ಅಯ್ಯ ನಿನ್ನ ಕಂಜೂಸ್ ಬುದ್ಧಿ. ಅಲ್ಲಲೇ ಸಾಯ ಮಠ ಕೂಳಕಲ್ಲ ಅಂತ ಆಕಿನ ನೀನು ವಂಶಕ್ಕೆ ಹೆತ್ತು ಕೊಡಂಗಿಲ್ಲನೆ? ಅಲ್ಲಲೇ ತಡಿ, ಮಗ್ಗ ಮದುವೆ ಮಾಡಿಂದ ಯಾರಾದ್ರೂ ಸಸ್ತ್ಯಾರನ್ನ ಸಾಯಿ ಮಠನ ಕೂಳ್ ಹಾಕೋದು ಅಂತ ಯಾಕೆ ಅನ್ಕೊಂತಿ? ಅವ್ರ ಮನೆ ತಿನ್ನಗತಿ ಇಲ್ದ ನಿನ್ನ ಮನೆಗೆ ಬಂದಿರ್ತಾರಂತ ತಿಳ್ಕೊಂಡಿಯೇನ? ಎಲ್ಲ ಸಸ್ತ್ಯಾರು ಮದುವೆ ಆಗಿಂದ ಇದ ನನ್ನ ಗಂಡನ ಮನೆ, ಇದ ನನ್ನ ಮನೆ ಅನ್ಕೊಂಡ ಬರ್ತಾರ ಕೂಳ್ ಹಾಕೋದು ಅಂತ. ಅಯ್ಯ ಇದ ನನ್ನ ಮುಂದಂದಿ, ಮತ್ತೆ ಅಕ್ಕಿ ಮುಂದಂದಿ ಹಿಂದಿ. ನಿನ್ನ ಮಗಳಿಗೆ ಸಾಯ ಮಠ ಕೂಳ್ ಹಾಕ್ಬೇಕಲ್ಲ, ವರದಕ್ಷಿಣೆ ಕೊಡು ಅಂತೇಳಿ. ಆಕೆ ಬೇಡ ನಿನ್ನ ಮನೆ ಸುದ್ದಿ ಅಂತಾಳ. ಇನ್ನೂ ಹೇಳ್ಬೇಕಂದ್ರ ನೀ ಕೇಳಕ್ ಹೋದ್ರೆ ಆಕೆ ನಿನ್ನ ಮಗಳು ಕೊಡಲ್ಲ. ಮಗಳನ್ನ ಕೊಡಲ್ಲ? ಯಾಕ ಶಾಂತಕ್ಕ? ನನ್ನ ಮಗ್ ಏನಾಗೈತಿ? ಬಂಗಾರಾಗ್ಯಾನ. ಮಾಡ್ಕೊಳಕ್ ನೌಕರಿದ್ನಾಗಿರೋ ಹೆಣ್ಮಕ್ಳು ನಾ ಮುಂದ್ ಅಂತಾರ. ನಿನ್ನ ಮಗ್ ಏನಾಗಿಲ್ಲವಾ? ಬಂಗಾರನೇ. ಆದ್ರೆ ನೀನದಿಯಲ್ಲ ಜಿಪುಣ್ ಶೆಟ್ಟಿ, ನಿನ್ ಮತ್ತೆ ಯಾರು ಮಾಡ್ತಾರೆ? ನಿನ್ನ ಕಾಟ ತಡ್ಕೋಬೇಕಲ್ಲ ಸಸ್ತ್ಯ ಬಂದಾರ, ಹಂಗಾಗಿ ಅರ್ಧ ಬ್ಯಾಡ ಅಂತಾರ. ಅಲ್ಲ ಶಾಂತಕ್ಕ, ನಾ ಏನ್ ಜಿಪುಣತನ ಮಾಡ್ತೀನಿ ನಂಗೆ ಅದು ಗೊತ್ತಾಗ್ಬೇಕು. ಏನ್ ಮಾಡ್ತೀನಿ? ಏನ್ ತಿನ್ನಲ್ಲ, ಉಣ್ಣಲ್ಲ, ಕುಡಿಯಲ್ಲ, ಮನೆ ಬೇಕಾದಂಗ ಐತಿ, ಮನ್ಯಾಗ ಏನ್ ಅಡಿಗೆ ಮಾಡಲ್ಲ, ಏನ್ ಮಾಡ್ತೀನಿ? ಏನೋ ಒಂಚೂರವ ಹಿಂಗೆಲ್ಲಾರು ನಿಮ್ಮ ಕಡೆ ಬಂದಾಗ ಒಂಚೂರು ಚಾಪಾ ಕುಡಿದ್ನ ಜೊತೆಗೆ ಒಂದಿಟ್ಟು ಏನಾರು ತಿಂದ ಬಿಡ್ತೀನಿ, ಅಂದ್ರೆ ನಾಷ್ಟಾದ ಉಳಿತೈತೆ ಅಂತೇಳಿ. ಇನ್ನು ಗುಡಿ ಗುಂಡಾರ ಯಾವ್ದ್ರಾಗ ಊಟದ ಅಂತ ನೆನಪಿಟ್ಕೊಂಡಿರ್ತೀನಿ. ಮಧ್ಯಾಹ್ನ ವರ್ಷ ಹೋಗಿ ಅಲ್ಲಿ ಉಂಡೇ ಬರ್ತೀನಿ. ಇನ್ನು ಮದುವೆ ಮುಂಜಿ ಒಂದು ಬಿಡೋದಿಲ್ಲ, ಹೋಗಿ ಊಟ ಮಾಡೇ ಬರ್ತೀನಿ. ಅಯ್ಯಾರನ್ನು ಕೊಟ್ಟಿರ್ತೀನಲ್ಲ. ಅಲ್ಲಲ್ಲಿ ನೀನು ಯೋಗ್ಯತೆಯಾಗ ಬೆಳ್ಳಿ ಐಟಮ್ ಕೊಡ್ಬೇಕು ನೀನು. ಅಂತಾಗ 101 ರೂಪಾಯಿ ಹಾಳಾಗಿ ಕೊಟ್ಟಂಗೆ ಮಾಡಿ ಮಂದಿ ಉಂಡು ಬರ್ತೀರಿ. ಅದು ಹೋಗ್ಲಿವಾ, ನಿನ್ನ ಮಗ ನಿನ್ನ ಗಂಡ ಬರಲಿಲ್ಲ ಅಂದ್ರು ನೀ ಹೋದೆ ಅಂದ್ರೆ 11 ರೂಪಾಯಿ ಯಾರು ಮಾಡಿ ಉಂಡು ಬರ್ತಿ. ಆತಿಲ್ಲ ಮತ್ತೆ ಅದು ಮತ್ತೆ ಅಲ್ಲಿ ಸ್ವೀಟ್ ಗೀಟ್ ಏನಾರು ಇತ್ತು ಮೆಲ್ಲಕ್ಕೆ ಹಾಳಾಗಿ ಹಾಕೊಂಡ್ಬರ್ತಿ. ನಂಗೇನು ಗೊತ್ತಿಲ್ಲ ಅನ್ಲೇ.
ಅಯ್ಯೋ ಶಾಂತಕ್ಕ, ಹಂಗ ಇರ್ಬೇಕು ಜೀವನ. ನಿಂಗೇನು ಗೊತ್ತು, ಎತ್ ಬೇಕಾದ್ ಖರ್ಚು ಮಾಡಿದ್ರೆ ನಡೀತೈತೇನ? ಅಲ್ಲಿ ಬಿಡವ, ಎಷ್ಟು ಹಿಡತ್ಲೆ ಖರ್ಚು ಮಾಡ್ತೇವಿ ಅಷ್ಟು ನಮಗ ಒಳ್ಳೇದು. ಹೌದೌದು. ಈಗ ನೋಡಿದ್ರೆ ನೀನು ಈಡಾಗಿ ವರದಕ್ಷಿಣೆ ಕೊಡ್ತಾರ ಶಾಂತಕ್ಕ? ಗೌಡ್ರು ಹೇಳಿದ್ರಲ್ಲ. ಕೊಡ್ತಾರ. ಮತ್ತು ಗೌಡ್ರ ಮಗಳು ಒಬ್ಬೇಕೆ ಮಗಳು, ಬೇಕಾದಷ್ಟು ಆಸ್ತಿ ಐತಿ, ಕೊಡ್ತಾರ. ವರದಕ್ಷಿಣೆ ಯಾಕೆ ಕೊಡಲ್ಲ? ನೀ ಕೇಳ್ದ ಬೇಡ, ಆಸ್ತಿ ಒಂದಿನ ಎಲ್ಲ ಬರ್ತೈತೆ ಆಕಿಗೆ. ಅಯ್ಯಯ್ಯೋ, ಹಂಗಾರ ಅದ ಹುಡುಗಿ ಮಾಡಂತಡಿ. ನನ್ನ ಮಗ ಗಂಗಾರ ಮಾಡಿ ಏನು ತಲೆಗೆ ತಿಕ್ಕಿ ಆಕೆನ್ನ ಮಾಡ್ಕೊರ್ಲ ಅಂತೇಳಿ ತಲೆ ಮೇಲೆ ಕುಂದಿರ್ತಾನೆ. ಏನು ನೋಡವ, ನಿನ್ನ ಮಗ ನಿನ್ನ ಮಾತು ಕೇಳ್ತಾರ ಅಂತೇಳಿ ನನಗಂತೂ ನಂಬಿಕೆ ಇಲ್ಲ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112